ಗುರುಜಿ ನೀವು ಹೇಳ್ತಿದ್ರಿ ವಿರಾಮಕ್ಕೂ ಮುನ್ನ ಆಯುಧ ಪೂಜೆ ಇವತ್ತು ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನೆಲ್ಲ ಆಯುಧ ಅಂದ್ರೆ ಬರೀ ಏನೋ ಮಚ್ಚು ಕೊಡ್ಲಿ ಅಂತವದಲ್ಲ, ನಾವ್ ಏನ್ ಉಪಯೋಗಿಸ್ತೀವೋ ಆ ವಸ್ತುಗಳಿಗೆ ನಿಂಬೆ ಹಣ್ಣನ್ನ ಚುಚ್ಚಬೇಕು ಅಂತ ಹೇಳ್ತಿದ್ರಿ. ನನಗೆ ಯಾವಾಗ್ಲೂ ಒಂದು ಅಂಶ ಅನ್ಸುತ್ತೆ ಗುರುಜಿ, ನಮ್ಮ ಪೂರ್ವಿಕರು ಹೀಗಿರಬಹುದು ಅವ್ರ ಭಾವ. ಯಾಕಂದ್ರೆ ಒಂದ್ ಮಾತಿದೆ ಅಲ್ವೇ, ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇರ್ತಾನೆ ಅಂತ. ಹಾಗಾಗಿ ನಾವ್ ಏನೆಲ್ಲ ಉಪಯೋಗಿಸ್ತೀವೋ ಅದರಲ್ಲಿ ಕೂಡ ಭಗವಂತ ಇದಾನೆ ಅನ್ನೋ ಒಂದು ಭಾವವನ್ನ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಅಂತೀರಾ? ನಿಜ, ಖಂಡಿತ. ಇನ್ನೊಂದು ವಿಚಾರ ಏನು ಅಂದರೆ, ಇವತ್ತಿನ ದಿವಸ ಆಯುಧಗಳನ್ನು ಪೂಜೆ ಪುನಸ್ಕಾರವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಾಹನಗಳನ್ನು ಪೂಜೆ ಮಾಡ್ತಾರೆ. ಆದರೆ ದೇವರ ವಾಹನಗಳನ್ನು ಪೂಜೆ ಮಾಡತಕ್ಕಂಥ ಪದ್ಧತಿ ಮೊದಲಾಗಿ ಬಂದಿರತಕ್ಕಂಥದ್ದು ತಿರುವಾರೂರಲ್ಲಿ. ಎರಡನೇದಾಗಿ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ನಾವುಗಳು ನೋಡ್ತಕ್ಕಂಥದ್ದು ಭವಾನಿ ಕ್ಷೇತ್ರದಲ್ಲಿ. ಅದಾದ ಮೇಲೆ ಅಂದರೆ ಅವಿನಾಶಿ ಅಂತಕ್ಕಂಥ ಭವಾನಿ ಕ್ಷೇತ್ರದಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಎರಡನೇ ಪದ್ಧತಿ. ಮೂರನೇ ಪದ್ಧತಿ ಬಂದಿರೋದು ತಿರುಪತಿಯಲ್ಲಿ. ಅಯ್ಯೋ, ನಿಮಗೆ ನಾನು ಇನ್ನೊಂದು ಹೇಳೋದು ಮರ್ತೋದೆ ಗೊತ್ತಾ? ತಿರುಪತಿಯಲ್ಲಿ ಇವತ್ತು ಮಹಾನವಮಿಯಲ್ಲಿ ಇವತ್ತೇ ಆ ಉಪತೇರು, ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವಸ್ಥಾನದ ತೇರರು ಇವತ್ತಿನ ದಿವಸ. ನೀವು ಅಂದ್ಕೊಂಡು ಹಾಗೆ, ನಾನು ಹೇಳಿದಾಗಲ್ಲ. ಯಾಕೆಂದರೆ ಅಲ್ಲಿ ದೇವಿ ಜಗನ್ಮಾತೆ ಅಂಶ ಇರೋದ್ರಿಂದ, ಅಲ್ಲಿರ್ತಕ್ಕಂಥ ಅಂಶ ಸಾಕ್ಷಾತ್ ಬಾಲಾ ತ್ರಿಪುರ ಸುಂದರಿ ಇರೋದ್ರಿಂದ ಬಾಲ ತ್ರಿಪುರ ಸುಂದರಿ, ಅದಕ್ಕೆ ಬಾಲಾಜಿ. ಆ ಬಾಲಾಜಿ ಅಂತಕ್ಕಂಥದ್ದು ಬಾಲಾಜಿ. ನಾವು ಹೇಳ್ತೀವಲ್ಲ ಗುರು ಜಿ ಅಂದರೆ ಬಾಲ ಅಂದರೆ ಬಾಲಮುಖು, ಜಿ ಅಂತಕ್ಕಂಥದ್ದು ಗೌರವತ, ಅದಕ್ಕೆ ಬಾಲಾಜಿ. ನೀವು ಬಾಲಾಜಿ ಅಂತ ಪೂರ್ತಿ ಓದೋದಲ್ಲ. ಹಾಗೆ ಆ ಸಾಕ್ಷಾತ್ ರಥೋತ್ಸವವನ್ನು ನವಪಾಷಾಣದಲ್ಲೇ ಮಾಡಿರ್ತಕ್ಕಂಥ ದೇವಿ ದುರ್ಗೆ ಬೆಟ್ಟದ ಮೇಲೆ ಕೂತಿರ್ತಕ್ಕಂಥ ತಿರುಪತಿಯಲ್ಲಿ 7 ಹೆಡೆಗಳ ಹಾವಿನ ಮೇಲೆ ನಾದ ಬಿಂದು ಸ್ವರೂಪಿನಲ್ಲಿ ಕೂತಿರ್ತಕ್ಕಂಥ ಮಾಣಿಕ್ಯದಾಗಿ ಕೂತಿರ್ತಕ್ಕಂಥವಳು 7 ಬೆಟ್ಟಗಳ ಒಡೆಯ ಸಾಕ್ಷಾತ್ ಶ್ರೀಮನ್ನಾರಾಯಣ ಪಾತಾಳದಲ್ಲಿ ಒಳಗೆ ಕೂತ್ಕೊಂಡು ತನ್ನ ತಂಗಿಯನ್ನು ತಲೆಯ ಮೇಲೆ ಎತ್ತಿ ಕೂಡಿಸ್ಕೊಂಡಿರ್ತಾನೆ ಆದಿಶೇಷನ ಸಮೇತವಾಗಿ. ಅಲ್ಲಿ ರಾಹುಕೇತುಗಳ ದೋಷವನ್ನು ಚಂದ್ರಕ್ಷೇತ್ರ ಅಂತ ಕರೀತಕ್ಕಂಥ ತಿರುಪತಿ, ತಿರುಮಲ ಗಿರಿವಾಸನಾಗಿರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷ, ಇಂದು ಅಲ್ಲಿ ಸಂಗಮ. ಅದಕ್ಕೆ ತೇರು ಅಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ಈ ತೇರು ತಿರುಪತಿಯಲ್ಲಿ ನಡೆಯೋದ್ರಿಂದ ಆಯುಧ ಪೂಜೆಯ ದಿವಸನೇ ಬಹಳ ಮುಖ್ಯ. ಎಲ್ಲರೂ ರಥಚಕ್ರವನ್ನು ಎಳಿತಾರೆ. ತಿರುವಾರೂರಲ್ಲಿ ಫಸ್ಟ್ ಆಯಿತು ಅಂತ ಹೇಳಿದೆ. ಯಾಕೆ ಗೊತ್ತಾ? ಜಗತ್ತಲ್ಲಿ ದೊಡ್ಡ ತೇರು, ದೊಡ್ಡ ಆಯುಧ ಅಂತಕ್ಕಂಥ ವಿಚಾರವನ್ನು ಏನು ಹೇಳ್ತೀವಿ, ಕಲ್ಲಿನ ರಥ. ಇದರಲ್ಲಿ ಒಂದು ಅಂಶ ಹೇಳ್ತೀನಿ ಕೇಳಿ, ಚೆನ್ನಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ತಮಿಳುನಾಡಲ್ಲಿ ಕೆಲವು ದೇವಸ್ಥಾನಗಳು ಯಾಕೆ ಕಳಿಸ್ತೀನಿ ಅಂದರೆ, ಗಿನ್ನಿಸ್ ರೆಕಾರ್ಡ್ ಅಂತಕ್ಕಂಥ ದೇವಸ್ಥಾನಗಳು, ಮಹತ್ತ ಆಗಿರ್ತಕ್ಕಂಥ ಒಂದು ದೇವಸ್ಥಾನಗಳು, ಶಕ್ತಿಯುತವಾಗಿರ್ತಕ್ಕಂಥ ದೇವಸ್ಥಾನಗಳು, ಇದೆಲ್ಲ ನಾನು ನೀವು ಎಲ್ಲ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯುಗ ಯುಗದಿಂದ ಮಹಾರಾಜರ ಕಾಲದಲ್ಲಿ ದೇವಿನೇ ಸ್ವತಃ ದೇವತೆಗಳ ಸಮಾನವಾಗಿ ಅವರೇ ಸ್ಪರ್ಶ ಸ್ವರೂಪವಾಗಿ ಪ್ರತಿಷ್ಠಾಪನೆಗಳನ್ನು ಮಾಡಿಸ್ಕೊಂಡು ಇವತ್ತಲ್ಲಿರೋದ್ರಿಂದ ಎಷ್ಟೋ ಅಳೆದು ಹೋಗಿದೆ, ಆದರೆ ಕಣ್ಣು ಮುಂದೆ ಇದೆ. ಅಂಥ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥ ದರ್ಶನವನ್ನು ಮಾಡಿ ಜನ್ಮ ಪಾವನ ಮಾಡಿಸ್ಕೋಬೇಕು. ಅದಕ್ಕೆ ತಿರುವಾರೂರು ಅನ್ನೋ ಕ್ಷೇತ್ರದಲ್ಲಿ ಬಹಳ ದೊಡ್ಡ ವಿಶೇಷ ಅಂದರೆ ತೇರು 110 ಅಡಿ. ಏನು ಹೇಳಿ? ತೇರು ಬಂದು 110 ಅಡಿ. ಕಲ್ಲು ಚಕ್ರಗಳು ಅಂದ ತಕ್ಷಣ ನಾನು ಹೇಳ್ತಾ ಇದ್ದೀನಿ, ಕಲ್ಲು ಚಕ್ರಗಳು, ಮರದಲ್ಲ, ಕಲ್ಲು ಚಕ್ರಗಳು. ಆ ಕಲ್ಲು ಚಕ್ರಗಳು ಬರೀ 30 ಅಡಿ, ಜಾಸ್ತಿ ಏನಿಲ್ಲ, 30 ಫೀಟ್ ಹಾಗೆ ಉಳ್ಕೊಂಡು ಬರ್ತಾ ಇದ್ರೆ ಕಲ್ ಚಕ್ರ ಪಕ್ಕದ ರೋಡಿಂದ ಉಳ್ಕೊಂಡು ಬರ್ತಾ ಇದ್ರೆ 110 ಅಡಿ ತೇರು ಆ ಕಡೆಯಿಂದ ಬರ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಕಾಂಪೌಂಡ್ ಅಂದರೆ ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹಾಕಿರ್ತಕ್ಕಂಥ ಏನು ಹೊರಭಾಗದ ಆವರಣದ ಕಾಂಪೌಂಡ್ ಹಾಕಿದ್ದಾರೆ, ಆ ಗೋಡೆಯನ್ನು ಕಟ್ಟಿದ್ದಾರೆ. ಆ ಗೋಡೆಯಲ್ಲಿ ಕಾಣುತ್ತೆ ಆ ರಥ ಹಿಂಗೆ ಸುತ್ಕೊಂಡು ಬರ್ತಾ ಇರೋದು. ಕಲ್ಲಿನ ರಥ 30 ಅಡಿಗಳ ಎತ್ತರ ಅಂದರೆ ಹೆಂಗಿರಬೇಕು. ಆ ರಥ ಬರ್ತಾ ಇದ್ರೆ ವರ್ಲ್ಡ್ ಫೇಮಸ್ ಇವತ್ತಿನ ದಿವಸ ಗಿನ್ನಿಸ್ ರೆಕಾರ್ಡ್ಸ್, ವರ್ಲ್ಡ್ಸ್ ಬಿಗ್ಗೆಸ್ಟ್ ಚಾರಿಯೇಟ್ ಅಂತ ಆ ತೇರು ರಥ ಬೀದಿಯಲ್ಲಿ ಬರ್ತಾ ಇದ್ರೆ ವಿಜೃಂಭಣೆಯಿಂದ ದರ್ಶನ ಮಾಡ್ತಾ ಇದ್ರೆ ಆಯುಧ ಪೂಜೆ ದಿವಸ ಅದೇ ವಿಶೇಷತೆ. ಅವಿನಾಶಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಸಾಕ್ಷಾತ್ ಆ ಭವಾನಿ ಕ್ಷೇತ್ರ ಅಂತ ಕರಿತೀವಿ, ಅಲ್ಲಿ ಜಗನ್ಮಾತೆ ಭವಾನಿ ಕೂಡ ಇದೇ ಕ್ಷೇತ್ರದ ಕ್ಷೇರು. ತಿರುಪತಿಯಲ್ಲಿ ಇವತ್ತು ಅದೇ ತೇರು. ಆದ್ದರಿಂದ ಉಪ್ಪು ಮೆಣಸನ್ನು ಇಂಥ ಒಂದು ತೇರ್ ಮೇಲೆ ಹಾಕಿದಾಗ ಋಣ ತೀರಿಸು. ಆಯುಧ ಪೂಜೆ ದಿವಸ ನಮ್ಮ ಋಣವನ್ನು ತೀರಿಸು, ಉಪ್ಪಿನ ಋಣ ತೀರಿಸು, ಈ ಭೂಮಿ ಋಣ ಸಾಕು, ಮೋಕ್ಷಕ್ಕೆ ದಾರಿ ತೋರಿಸು ಅಂತ ಹೇಳಿ ಸ್ಮರಣೆ. ಅದಕ್ಕೆ ಇಂಥ ಒಂದು ಆಯುಧ ಪೂಜೆಯಲ್ಲಿ ದಿವ್ಯ ಹೇಳಿದ ಹಾಗೆ ನಿಂಬೆಹಣ್ಣಿನ ವಾಡಿಕೆ ಅಂದರೆ ಯಾವುದಕ್ಕೆ ಶುಚಿಟ್ರು ಅಂದರೆ ಆ ಕಾಲದಿಂದ ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು ಆಯುಧಗಳಿಗೆ ಇಟ್ಟಾಗ ಅದಕ್ಕೆ ಇರ್ತಕ್ಕಂಥ ಭಗವಂತನ ಸಾನ್ನಿಧ್ಯ ಅಂತ ಅವಳು ಒಂದು ಹೇಳಿದ್ಲು. ಆದರೂ ಸಹ ಇಂಥ ಒಂದು ಶಸ್ತ್ರಗಳು ರೌದ್ರವಾಗಿರೋದನ್ನು ಸೌಮ್ಯ ತತ್ವಕ್ಕೆ ತರಕ್ಕೆ ಸಾಧ್ಯವಿಲ್ಲವಾ? ಅಕಸ್ಮಾತ್ ಎಲ್ಲಾದರೂ ಉಪಯೋಗಿಸಿರ್ತಕ್ಕಂಥದ್ದನ್ನು ಉಪಯೋಗಿಸಿ ಪರಿಪೂರ್ಣವಾಗಿ ರಕ್ತವನ್ನು ನೋಡತ್ತಂತೆ. ಇವತ್ತು ಖಂಡಿತ ಆಯುಧ ಪೂಜೆ ದಿವಸ ಹೇಳ್ತೀನಿ, ಬರೆದಿಟ್ಕೊಳ್ಳಿ,
ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಲ ನಕ್ಷತ್ರ ಯಾವುದು? ಸಾಕ್ಷಾತ್ ನಮ್ಮ ನಕ್ಷತ್ರದಲ್ಲಿ ನೋಡ್ತಕ್ಕಂಥದ್ದು ನರಸಿಂಹಸ್ವಾಮಿ. ಆ ವಿಶಾಖದಲ್ಲಿ ಇರತಕ್ಕಂಥ ಶುಕ್ರ ಸ್ವಲ್ಪ ಮಟ್ಟಿಗೆ ಕುಜನ ಅಂಶವನ್ನು ಸೇರೋದ್ರಿಂದ ಸ್ವಲ್ಪನಾದರೂ ರಕ್ತವನ್ನು ನೋಡ್ತಾನೆ. ಆ ರಕ್ತವನ್ನು ನೋಡ್ತಕ್ಕಂಥವ್ರು ಅವಕಾಶ ಆಗಬಾರ್ದು ಅಂತ ನಾವೇ ಮೊದಲಾಗಿ ನಿಂಬೆಹಣ್ಣು ಇಟ್ಬಿಡ್ತೀವಿ. ಇವತ್ತಿನ ದಿವಸ ಏನು ಅಂದರೆ ಆ ರಕ್ತಪಾತ ಆಗದಿದ್ದ ಹಾಗೆ ನಿಂಬೆಹಣ್ಣನ್ನು ಅಲ್ಲಿ ನಾವು ಚುಚ್ಚಿದಾಗ ಯಾವುದೇ ಕಾರಣಕ್ಕೂ ತೆಗಿಬೇಕು, ಕೆಟ್ಟದಾಗಿ ಉಪಯೋಗಿಸ್ಬೇಕು ಅನ್ನೋ ಭಾವನೆ ಬರದೇ ಇದ್ದ ಹಾಗೆ. ಅದಕ್ಕೆ ನಾನುಗಳು ಹಾಸ್ಯವಾಗಿ ನಾನು ಕೆಲವೆಲ್ಲ ಹೇಳ್ತಾ ಇದ್ದಾಗ ಕೆಲವೆಲ್ಲನೆಲ್ಲ ತಿಳ್ಕೊಂಡಾಗ ನೀವು ಜಾಗೃತಿಯಾಗಿರಬೇಕು ಮಕ್ಕಳಿಂದ. ಅದಕ್ಕೆ ಎಲ್ಲ ಆಯುಧಗಳಿಗೆ ಮಕ್ಕಳಿಂದ ಹಿಡಿದು ನೀವು ದೊಡ್ಡವರು ಎಲ್ಲ ಬೇಗ ಪೂಜೆ ಪುನಸ್ಕಾರ ಮುಗಿಸಿ ಮಹಾಲಕ್ಷ್ಮಿ ಪೂಜೆಗೆ ಸಿದ್ಧವಾಗಿ ಸಾಯಂಕಾಲ ದಿವಸ ಆ 32 ನಾಣ್ಯವನ್ನು ಇಟ್ಟು ದುಡ್ಡು 10 ರೂಪಾಯಿ ನೋಟು, 100 ರೂಪಾಯಿ ನೋಟು, 2 ರೂಪಾಯಿ ನೋಟು ಅಂದರೆ ಆ ಕಾಲದಲ್ಲಿ ಇತ್ತು, ಎಲ್ಲ ಅಬಾಲಿಷನ್ ಮಾಡಿಬಿಟ್ಟಿದ್ದಾರೆ. ಆದರೂ ಸಹ ನಮ್ಮ ಕೈಲಾದ ಮಟ್ಟಿಗೆ 5 ರೂಪಾಯಿ ನೋಟು ಇವನು ಕಟ್ಟು ತೊಗೊಳ್ಳೋದು, ಆ ಬ್ಯಾಂಕಲ್ಲಿ ಹೋಗಿ ದುಡ್ಡು ಕೊಟ್ಟು ತಂದುಬಿಟ್ಟು ಅದನ್ನು ಸಾಯಂಕಾಲ ಅಲ್ಲಿ ಇಟ್ಟು, ಅರ್ಥ ಆಯ್ತಾ, ಫಸ್ಟ್ ಕ್ಲಾಸಾಗಿ ಪೂಜೆ ಮಾಡಬೇಕು. ದುಡ್ಡು ಕಂತಿನ ನೋಟು ನಿಮ್ಮಲ್ಲೂ ಕಂತಾಗಲಿ. ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಪುಣ್ಯಕ್ಕೆ ಅಷ್ಟೆಲ್ಲ ದುಡ್ಡು ಕನಿಷ್ಠ ಪಕ್ಷ ಸೊನ್ನೆಗಳು ತೆಗೆದು ಬಿಸಾಕಿ ನಮ್ಮಲ್ಲೂ ಅಷ್ಟು ಮಟ್ಟಿಗೆ ಲಕ್ಷ್ಮೀ ನಿವಾಸಕ್ಕೆ ಬಾರಪ್ಪ ಅಂತ ಸ್ಮರಣೆ. ಅದಕ್ಕೆ ಮಹಾನವಮಿಯಲ್ಲಿ ಆಯುಧ ಪೂಜೆ ಎಂದು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡಾಗ ಲಕ್ಷ್ಮೀ ಅಲಕ್ಷ್ಮೀ ನಿತ್ಯ ಚರಲಕ್ಷ್ಮಿ ಸ್ಥಿರವಾಸ, ಆ ಕಡೆ ಓಡಾಡ್ತಿದ್ಯಾ ಸ್ಥಿರವಾಸ, ನಮ್ಮನೆಗೆ ಆಹ್ವಾನೆ ಬಾಮ್ಮ ಅಂತ ಕರ್ಕೊಳ್ಳೋದು ದಿನ. ಎಲ್ಲರ ಮನೆಗೂ ಬರೋಕ್ಕೂ ಇಷ್ಟ ಇದೆಯಾ ಮಹಾಲಕ್ಷ್ಮಿ? ಖಂಡಿತ ಎಲ್ಲರ ಮನೆಗೂ ಮಹಾಲಕ್ಷ್ಮಿ ಹೋಗಲಿ ಅಂತ ನಾನು ಸ್ಮರಣೆ ಮಾಡ್ಕೊತೀನಿ. ನೀವೋ ಕಾಯ್ತಾ ಇರಿ, ಬಂದೆ.